ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕಾನೂನು ಕಂಟಕ ಎದುರಾಗಿದೆ. ಕೋರ್ಟಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. RSS ಅನ್ನು ಕೆರಳಿಸಿ RSS ವಿರುದ್ಧ ಮುಗಿಬಿದ್ದು RSS ಮೂಲ ಏನು ಬೇರೇನು ಎಲ್ಲ ಪ್ರಶ್ನೆ ಮಾಡಿ ಈಗ 100 ವರ್ಷಗಳ ಸಂಘ ಅಲ್ವಾ ನಿಮ್ಮದು, ತಂದು ಕೊಡಿ, ಇಲ್ಲ ಕಾನೂನು ಕ್ರಮ ಜರುಗಿಸ್ತೀನಿ, ಕಾನೂನು ಚೌಕಟ್ಟು ಬಿಟ್ಟು ಈ ಕರ್ನಾಟಕ ರಾಜ್ಯದಲ್ಲಿ ನಾನು ಗೃಹ ಸಚಿವಾಗಿರೋ ಕಡೆ ನಿಮ್ಮನ್ನಿರಕ್ಕೆ ಬಿಡಲ್ಲ ಅಂತ ಶಪಥ ಮಾಡಿರುವಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈಗ ಕಾನೂನು ಕಂಟಕ ಎದುರಾಗಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ. ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಬರ್ತಿದ್ದಾರಾ, ಬರಿಗೈಯಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ, ಚಾನ್ಸೇ ಇಲ್ಲ, ಕರ್ನಾಟಕದಲ್ಲಿ ಕಾನೂನು ಕ್ರಮ RSS ವಿರುದ್ಧ ಕಟ್ಟಿಟ್ಟ ಬುತ್ತಿ, ವೇಟ್ ಮಾಡ್ತೀನಿ, ಇನ್ನೊಂದು ತಿಂಗಳು ಟೈಮ್ ಕೊಡ್ತೀನಿ ಅಂತ ಟೈಮ್ ಕೊಟ್ಟಿದ್ದಾರೆ, ಡೆಡ್ ಲೈನ್ ಹಾಕಿದ್ದಾರೆ RSSಗೆ. 100 ವರ್ಷದ್ದಲ್ವ ನಿಮ್ಮದು, ಹಳೇ ದಾಖಲೆ ಪಾಪ ಎಲ್ಲಿಟ್ಟಿದ್ದೀರೋ ನೆನಪಿಲ್ಲ ಅನ್ಸತ್ತೆ, ಹುಡುಕೊಂಡು ಬನ್ನಿ, ಇಲ್ಲಿ ನಡೆಯಲ್ಲ ನಿಮ್ಮ ಆಟ. ಕರ್ನಾಟಕದಲ್ಲಿ ನಾನು ಕಾನೂನು ಬಿಟ್ಟು ಹೋಗಲ್ಲ, ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಬಿಡಲ್ಲ ಅಂತ ಸವಾಲು ಹಾಕಿದ್ದಾರೆ. ಆದರೆ ಈಗ ಇದೇ RSS ಕೆಣಕಿದ ವಿಚಾರದಲ್ಲಿ RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರ ನಡೆ ಕ್ರಿಮಿನಲ್ ಕೇಸ್ ದಾಖಲಾಗೋ ತನಕ ಹೋಗಿದೆ. ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರಕರಣ ಮಾಡೋದಕ್ಕೆ ಆದೇಶ ಕೊಟ್ಟಿದೆ ಕೋರ್ಟ್. ಏನಾಗಿದೆ ನೋಡಿ, ಜನಪ್ರತಿನಿಧಿಗಳ ಕೋರ್ಟಲ್ಲಿ ಈ ಕೇಸ್ ನಡೀತಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅವಹೇಳನ ಮತ್ತು ಮಾನಹಾನಿ ಅಂತ ದೂರು ಹೋಗಿತ್ತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಯುವ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲಪಾಡ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಸೂಚನೆ ಕೊಟ್ಟಿದೆ. ಸೊ ಕರ್ನಾಟಕದ ಗೃಹ ಸಚಿವರ ಮೇಲೇನೆ ಕ್ರಿಮಿನಲ್ ಮೊಕದ್ದಮೆನ. ಈಗ ಏನಾಗಿದೆ ಕೇಸ್ನ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀವಿ ನೋಡಿ. RSS ಕಾರ್ಯಕರ್ತ ತೇಜಸ್ ಅವರು ಬಹಳ ಬೇಜಾರಾಗಿತ್ತಂತೆ, ಅವ್ರಿಗೆ ಮನಸ್ಸಿಗೆ ತುಂಬ ನೋವಾಗಿತ್ತಂತೆ. ಏನು ಈ ರೀತಿ ಹೇಳ್ತಿದ್ದಾರೆ, RSS ಇಷ್ಟು ಜನರ ಮೆಚ್ಚುಗೆಗೆ ವ್ಯಕ್ತವಾಗಿದೆ, 100 ವರ್ಷಗಳಿಂದ ದೇಶಕ್ಕಾಗಿ ಶ್ರಮಿಸ್ತಾ ಇದೆ, ಅತ್ಯಂತ ಪಾರದರ್ಶಕವಾಗಿ ಈ ದೇಶದ ಸಂಸ್ಕೃತಿಯನ್ನ ಮತ್ತು ಈ ದೇಶದ ಸಂಪ್ರದಾಯವನ್ನು ಉಳಿಸೋದಕ್ಕೆ ಹೋರಾಟ ಮಾಡ್ತಿದೆ, ಇವ್ರು ಯಾಕೆ ಈ ರೀತಿ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಅವ್ರಿಗೆ ತುಂಬ ಮನಸ್ಸಿಗೆ ಆಘಾತ ಆಗಿ ನೋವಾಗಿ ಕೋರ್ಟ್ಗೆ ಹೋಗಿದ್ರು. ತೇಜಸ್ ಅವರೇ ಹೇಳ್ಕೊಂಡಿರೋದು ಇದು. ತೇಜಸ್ ಅಂತ ಅವರು ಖಾಸಗಿ ದೂರನ್ನು ದಾಖಲಿಸಿರ್ತಾರೆ. ಶನಿವಾರ ಇದು ವಿಚಾರಣೆಗೆ ಬಂದಿದೆ ನ್ಯಾಯಾಲಯದ ಜನಪ್ರತಿನಿಧಿಗಳ ನ್ಯಾಯಾಲಯ. ಇವರೊಬ್ಬರು ಜನಪ್ರತಿನಿಧಿ ಆಗಿರೋದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರು ಕೊಟ್ಟಿದ್ದಾರೆ. ಈ ರೀತಿ ಒಂದು ಅವಹೇಳನ ಮತ್ತು ಮಾನಹಾನಿ ಮಾಡಿದ್ದಾರೆ ಅಂತ ಡಿಫೆಮೇಷನ್ ಕೇಸು. ದೂರಿನ ವಿಚಾರಣೆಯನ್ನು ಕೋರ್ಟು ಪರಿಗಣಿಸಿದೆ. ಕಳೆದ ವರ್ಷ RSS ಚಟುವಟಿಕೆ ನಿರ್ಬಂಧ ಕೋರಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಮತ್ತು ಬಹಳಷ್ಟು ಪೋಸ್ಟ್ಗಳನ್ನು ಮಾಡಿದ್ರು. ಅದ್ರ ಬಗ್ಗೆ ಅವರ ಬರಹಗಳು RSS ಬಗ್ಗೆ ಮಾನಹಾನಿ ಮತ್ತು ಅವಹೇಳನಕಾರಿಯಾಗಿತ್ತು ಅನ್ನೋದು ಆಕ್ರೋಶ ಆಗಿತ್ತು, ದೂರು ಹೋಗಿತ್ತು. ಈಗ ಅದು ಕಂಟಿನ್ಯೂ ಆಗಿದೆ. ಕೋಲ್ ತಿರುಗಿಸ್ತಾರೆ, ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು, ಈ ಥರ ತುಂಬ ಅತಿರೇಕಕ್ಕೆ ಹೋಗಿತ್ತು, ನೆನಪಿದೆ. ಆಮೇಲೆ ಕೋರ್ಟ್ ಮೂಲಕವೇ ಪಥಸಂಚಲನಕ್ಕೆ ಕಲಬುರಗಿಯಲ್ಲಿ ಅವಕಾಶ ಪಡ್ಕೊಳ್ತು RSS. ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ತಡೆಯೋಕ್ಕಾಗಿರಲಿಲ್ಲ. ಈಗ ಗೃಹ ಸಚಿವರಾದ ಮೇಲೆ ಅದರ ಮುಂದುವರೆದ ಭಾಗ ನೋಡ್ತಿದ್ದೀವಿ. ಕೋರ್ಟ್ ಈಗ ಮಧ್ಯಪ್ರವೇಶ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಬೆಂಬಲಿಸಿ ನಲಪಾಡ್ ಕೂಡ ಪೋಸ್ಟ್ ಮಾಡಿದ್ರು. ಒಂದು ಸಂದರ್ಶನದಲ್ಲಿ ಮಾತು ಏನೋ ಬಾಯಿಗೆ ಬಂದಂಗೆ ಅವರು ಮಾತಾಡ್ಬಿಟ್ಟಿದ್ರು, ಅಶ್ಲೀಲವಾಗಿ ಅಂತ ಆಕ್ರೋಶ ಹೊರಹಾಕಿದ್ರು. ಅವಹೇಳನಕಾರಿ ಅಂಶ ಅಂತ ಈಗ ತೇಜಸ್ ದೂರು ಕೊಟ್ಟಿದ್ದು. ಇಬ್ಬರಿಗೂ ಜನಪ್ರತಿನಿಧಿಗಳಿಗೆ ಈಗ ಕೋರ್ಟು ಸಮನ್ಸನ್ನು ಜಾರಿ ಮಾಡಿದೆ ಮತ್ತು ಪ್ರಕರಣಕ್ಕೆ ಆದೇಶವನ್ನು ಕೊಡಲಾಗಿದೆ. ವಿವರವಾಗಿ ನೋಡೋದಾದರೆ ನೋಡಿ, ಇದರಲ್ಲಿ 2ನೇ ಆರೋಪಿ ಅಂತ ದಿನೇಶ್ ಗುಂಡೂರಾವ್ ಅವರನ್ನು ಹೇಳಲಾಗಿತ್ತು. ತಾಲಿಬಾನ್ ಸಂಸ್ಕೃತಿ ಅಂತ ಅವರು ಹೇಳಿದ್ದಕ್ಕೆ ಅವರನ್ನು 2ನೇ ಆರೋಪಿ ಅಂತ ಹೇಳಲಾಗಿತ್ತು. ಬಟ್ ಅವರನ್ನು ಕೈಬಿಟ್ಟಿದೆ ಕೋರ್ಟು. ಯಾಕಂದರೆ ಗಂಭೀರ ಸ್ವರೂಪದ್ದೇನು ಕಾಣದ ಕಾರಣ ದಿನೇಶ್ ಗುಂಡೂರಾವ್ ಹೆಸರನ್ನು ಕೈಬಿಟ್ಟಿದೆ, ಅವ್ರ ವಿರುದ್ಧದ ಆರೋಪ ಕೈಬಿಟ್ಟಿದೆ. ಉಳಿದಂತೆ ಪ್ರಕರಣದ 1ನೇ ಆರೋಪಿ ಸಚಿವ ಪ್ರಿಯಾಂಕ್ ಖರ್ಗೆ, 3ನೇ ಆರೋಪಿ ಯುವ ಕಾಂಗ್ರೆಸ್ ಮುಖಂಡ ನಲಪಾಡ್. ಇವ್ರ ವಿರುದ್ಧ BNS ಸೆಕ್ಷನ್ 356 ಅಡಿ ಇದು ಮಾನಹಾನಿ ಕ್ರಿಮಿನಲ್ ಪ್ರಕರಣ ದಾಖಲಿಸೋದಕ್ಕೆ ಸೂಚನೆ ಕೊಟ್ಟು ಸಮನ್ಸನ್ನು ಜಾರಿ ಮಾಡಿದೆ ಈಗ ಇಬ್ಬರಿಗೂ ಕೂಡ.
RSS ಕಾರ್ಯಕರ್ತ ಎ ತೇಜಸ್ ಅವರು ನವೆಂಬರ್ 5ರಂದು ಸಚಿವ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಮತ್ತು ಮೊಹಮ್ಮದ್ ನಲಪಾಡ್ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನು ಸಲ್ಲಿಕೆ ಮಾಡಿರ್ತಾರೆ. ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ಬರೆದಿರ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಆ ಪತ್ರದಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಮಾಡಬೇಕು ಅಂತ ಕೋರಿರ್ತಾರೆ. ಸರ್ಕಾರಿ ಶಾಲೆ, ಕಾಲೇಜು ಮೈದಾನ, RSS ಸಂಘ, ಬೈಠಕ್ ಮತ್ತು ಇತರೆ ಚಟುವಟಿಕೆಗಳನ್ನು ಮಾಡುತ್ತೆ. ಅವರು ಸಮಾಜದಲ್ಲಿ ಭಯವನ್ನು ಸೃಷ್ಟಿಸ್ತಾರೆ ಮತ್ತು ಮೂಲಭೂತವಾದಿ ಸಿದ್ಧಾಂತಗಳನ್ನು ಹೊಂದಿದ್ದಾರೆ. ನಕಾರಾತ್ಮಕ ಶಕ್ತಿಯನ್ನು ಯುವಕರಲ್ಲಿ ತುಂಬುತ್ತಾರೆ. ಹಾಗಾಗಿ ಅವರ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂತ ಕೂಡ ಅವರು ಕೋರಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಇದನ್ನು ಎಕ್ಸಲ್ಲಿ ಶೇರ್ ಮಾಡ್ಕೊಂಡಿದ್ರು ಅವರು. ಆಮೇಲೆ RSS ಬಗ್ಗೆ ಎಕ್ಸ್ ಖಾತೆಯಲ್ಲಿ ಹಲವಾರು ಪೋಸ್ಟ್ಗಳನ್ನು ಮಾಡಿದರು. ಅದೆಲ್ಲವನ್ನು ಕೋರ್ಟ್ಗೆ ಈಗ ಸಬ್ಮಿಟ್ ಮಾಡಿದ್ದಾರೆ. ತಾಲಿಬಾನ್ ಮನಸ್ಥಿತಿ ಅಂತ ಇವ್ರು ಹೇಳಿದರು, ಯಾರು ದಿನೇಶ್ ಗುಂಡೂರಾವ್ ಅವರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಎಕ್ಸ್ ಖಾತೆ ಪೋಸ್ಟ್ಗಳನ್ನು ಅನುಸರಿಸಿ ಇವರು ಕೂಡ ಎಕ್ಸ್ ಖಾತೆಯಲ್ಲಿ ತಮ್ಮ ಸಹೋದ್ಯೋಗಿಯನ್ನು ಕೊಲ್ಲುವ ಬೆದರಿಕೆ ಹಾಕ್ತಿದ್ದಾರೆ. ಅಂದರೆ ತಾಲಿಬಾನ್ ಮನಸ್ಥಿತಿ ಅಲ್ವಾ ಇದು ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಹೇಳಿದರು. ಗೌರಿ ಲಂಕೇಶು, ಕಲಬುರ್ಗಿ ಇನ್ನಿತರರ ಹತ್ಯೆಯಲ್ಲಿ ನೇರವಾಗಿ ಯಾಕೆ ಭಾಗವಹಿಸ್ತಾರೆ? ಗಾಂಧಿ ಕೊಂದ ಗೋಡ್ಸೆಯನ್ನೇ ಇವರು ಆರಾಧನೆ ಮಾಡ್ತಾರೆ, ಗೋಡ್ಸೆ ಪರ ನಿಂತಿದ್ದಾರೆ. ಆದರೆ ನಾವು ಗಾಂಧಿ ಮತ್ತು ಅವರ ತತ್ವದ ಪರ ನಿಂತಿರೋರು ಅಂತ ಪೋಸ್ಟ್ ಮಾಡಿದರು. ಈಗ ಅವರನ್ನು ಇಲ್ಲಿ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಕೋರ್ಟು. ಬಟ್ ಪ್ರಿಯಾಂಕ್ ಖರ್ಗೆ, ನಲಪಾಡ್ ವಿಚಾರಗಳು ಬಹಳ ಅವಹೇಳನಕಾರಿ, ಮಾನಹಾನಿ ಅಂತ ಕನ್ಸಿಡರ್ ಆಗಿ ಪ್ರಕರಣ ದಾಖಲಿಸೋದಕ್ಕೆ ಆದೇಶ ಆಗಿದೆ. ಈ ರಾಜ್ಯದ ಗೃಹ ಸಚಿವರ ವಿರುದ್ಧನೇ ಕ್ರಿಮಿನಲ್ ಪ್ರಕರಣಕ್ಕೆ ಆದೇಶ ಆಗಿದೆ ಕೋರ್ಟಿಂದ, ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ. ಇನ್ನು ಏನು ಹೇಳಿದರು ಇವರು? ನಲಪಾಡ್ ಯೂಟ್ಯೂಬ್ ಚಾನಲಲ್ಲಿ ಅವರು ಸಂದರ್ಶನದಲ್ಲಿ ಮಾತಾಡುವಾಗ RSS ಚಡ್ಡಿ ಹಾಕ್ಕೊಂಡು ಓಡಾಡ್ತಾರೆ, ಇವರಿಗೆ ಚಡ್ಡಿ ಒಳಗಡೆ ಏನೂ ಇಲ್ಲ ಅನ್ನುವಂಥ ಅತ್ಯಂತ ಹೀನಾಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಇವರು. ಹಾಗೆ RSS ಸಂಘಟನೆಯ ಬಗ್ಗೆ ಸಾಮಾಜಿಕ ಜಾಲತಾಣಗಳು ಹಾಗೂ ಮಾಧ್ಯಮಗಳಲ್ಲಿ ಅವಹೇಳನಕಾರಿ, ಮಾನಹಾನಿಕಾರಿ, ಬೆದರಿಕೆಯೊಡ್ಡುವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದು ದೂರಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು, ನಾವು ಓದ್ತಾ ಇರೋದು ದೂರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ. RSS ಬಗ್ಗೆ ಸುಳ್ಳು ಹಾಗೂ ಆಧಾರ ರಹಿತ ಹೇಳಿಕೆಗಳನ್ನು ಕೊಟ್ಟು, ಇದೆಲ್ಲ ಹೇಳೋದಕ್ಕೆ ಇವರು ಆಧಾರ ಕೊಡಬೇಕಲ್ಲ. ಸಮಾಜಕ್ಕೆ ನಕಾರಾತ್ಮಕವಾಗಿ ಏನೋ ಮಾಡ್ತಿದ್ದಾರೆ, ಮೂಲಭೂತವಾದಿ ವಿಷಯಗಳನ್ನು, ಯುವಕರನ್ನು, ಮಕ್ಕಳನ್ನು ಹಾಳು ಮಾಡುವಂಥ, ಸಮಾಜ ಹಾಳು ಮಾಡುವಂಥ ವಿಷಯಗಳನ್ನು ಬಿತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಡಬೇಕಲ್ಲ. ಅದು ಯಾವುದೂ ಕೊಡದೆ TV ಕೂತು ಮಾತಾಡೋದು, ಸಂದರ್ಶನ ಕೊಡೋದು, ಪೋಸ್ಟ್ ಮಾಡೋದು ಮತ್ತು ಈ ರೀತಿ ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸೋದು, ಇಂಥದ್ದೆಲ್ಲ ಆಗಿದೆ. ಸೊ ಇದು ಯಾವುದಕ್ಕೂ ಕೂಡ ಇವರು ಸಾಕ್ಷಿ ಕೊಡದೆ ಸುಳ್ಳು ಆಧಾರರಹಿತ ಹೇಳಿಕೆ ಕೊಟ್ಟು ಸಂಘದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಮತ್ತು ಮಾನಹಾನಿಯನ್ನು ಮಾಡಿದ್ದಾರೆ. ಈಗ ಒಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡಿದ್ರೆ ಬಿಡ್ತಾರಾ? ಡಿಫಮೇಷನ್ ಕೇಸ್ ಹಾಕ್ತಾರೆ. ಅದೇ ರೀತಿ ಈಗ ಸಂಘವನ್ನು ಇಲ್ಲ ಸಲ್ಲದ ಸುಳ್ಳುಗಳಿಂದ ಅವಮಾನಿಸಲಾಗಿದೆ ಮತ್ತು ಮಾನಹಾನಿ ಮಾಡಲಾಗಿದೆ ಅಂತ ಡಿಫಮೇಷನ್ ಕೇಸ್ ಇದು. ಸೊ ಡಿಫಮೇಷನ್ ಕೇಸಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂಕಷ್ಟ ಎದುರಾಗಿರೋದು. ಕೋರ್ಟು ಪ್ರಕರಣ ದಾಖಲಿಸಿ ಅಂತ ಆದೇಶವನ್ನು ಹೊರಡಿಸಿದೆ. ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ಇವರು ಮನವಿ ಮಾಡಿಕೊಂಡಿದ್ರು. ಈಗ ಪ್ರಕರಣಕ್ಕೆ ಆದೇಶ ಆಗಿದೆ. ಕಾಗ್ನಿಸೆನ್ಸ್ ಪಡೆದು ಕ್ರಿಮಿನಲ್ ಕೇಸ್ ದಾಖಲಿಸಿ ಅಂತ ಆದೇಶ ಕೊಟ್ಟಿದ್ದು ಇದು ತುಂಬಾ ಮಹತ್ವದ್ದಾಗ್ತಾ ಇದೆ. ನೆನಪು ಮಾಡ್ಕೊಳ್ಬಹುದು ನಾವು, ಮೋಹನ್ ಭಾಗವತ್ ಅವ್ರು ಏನು ಹೇಳಿದರು, ಇದೇನು ಹೊಸದಲ್ಲ ನಮಗೆ. ನೆಹರು, ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್ ಕಾಲದಲ್ಲೂ ಕೂಡ ಯಾರು RSS ರಿಜಿಸ್ಟ್ರೇಷನ್ ಪ್ರಶ್ನೆ ಮಾಡೋ ತನಕ ಹೋಗಿರಲಿಲ್ಲ. ಯಾಕಂದರೆ ಈ ಸಂವಿಧಾನ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ಗೊತ್ತಿತ್ತು. ಆದರೆ ಸೈದ್ಧಾಂತಿಕ ವ್ಯತ್ಯಾಸ ಮತ್ತು ರಾಜಕೀಯ ಜಟಾಪಟಿಯಲ್ಲಿ RSS ಗುರಿಯಾಗಿಸಿ ಬ್ಯಾನ್ ಮಾಡಿದ್ರು. ಆಮೇಲೆ ಲಿಖಿತವಾಗಿ ಉತ್ತರ ಬರೆಸ್ಕೊಂಡಿದ್ದು ಸರ್ಕಾರದ ಡಾಕ್ಯುಮೆಂಟಲ್ಲಿದೆ. ಸೊ RSS ಅಸ್ತಿತ್ವ ಸರ್ಕಾರದ ದಾಖಲೆಯಲ್ಲೇ ಇದೆ. ಇರೋದನ್ನು ಮಾತ್ರ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಅಲ್ವಾ, ಇಲ್ಲದೆ ಇರೋದನ್ನು ಬ್ಯಾನ್ ಮಾಡೋಕ್ಕಾಗಲ್ಲ. ಇವರು ರಿಜಿಸ್ಟ್ರೇಷನ್ ಆಗಿಲ್ಲ, ಇವರು ಗುರುತಿಸಲ್ಪಟ್ಟ ಸಂಘ, ಒಂದು ಸಂಸ್ಥೆ ಅಥವಾ ಸಂಘ ಏನು ಅನ್ನೋದನ್ನು RSS ಈಗಾಗಲೇ ಹೇಳಿತ್ತು. ಯಾರೂ ಕೂಡ ಏನೂ ಮಾಡೋದಕ್ಕಾಗಿಲ್ಲ. ಇದು ಕೋರ್ಟ್ಗೂ ಹೋಗಿದೆ, ಕೋರ್ಟಲ್ಲೂ ಕೂಡ ತೀರ್ಪು ಆದೇಶ ಬಂದಿದೆ. ಯಾಕೆ ಆ ಒಂದು ಆದೇಶಗಳನ್ನು ಇವರು ಪರಿಗಣಿಸ್ತಿಲ್ಲ ಅನ್ನೋ ಪ್ರಶ್ನೆಯನ್ನು RSS ಪರವಾಗಿ ಮಾತಾಡಿದಂಥ ಕಾನೂನು ತಜ್ಞರು ಹೇಳಿದರು. ಈಗಾಗಲೇ ಹೈಕೋರ್ಟಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ಗುರು ಕಾಣಿಕೆ ತೆರಿಗೆ ವ್ಯಾಪ್ತಿಗೆ ಬರುತ್ತಾ ಇಲ್ವಾ, ಮತ್ತು ಈ ರೀತಿ ರಿಜಿಸ್ಟ್ರೇಷನ್ ಆಗಿಯೇ ಕಾರ್ಯನಿರ್ವಹಿಸಬೇಕು ಅನ್ನೋ ರೂಲ್ಸ್ ಇದೆಯಾ ಇಲ್ವಾ, ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಚಾಟಿ ಏಟುಗಳನ್ನು ಕೊಡಲಾಗಿತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ. ಬಹಳಷ್ಟು ಜನ ತಜ್ಞರು, ಇಲ್ಲಿ BV ಆಚಾರ್ಯ ಅವರು ಕೂಡ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ,
ಪ್ರಿಯಾಂಕ್ ಖರ್ಗೆ ಅವರು ಅದು ಎಷ್ಟೇ ಮೈಪರ್ಚ್ಕೊಂಡ್ರು, ಎಷ್ಟೇ ಲೆಟರ್ ಬರೆದ್ರು, ಎಷ್ಟೇ ಸಲ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂದ್ರೂ ಅವ್ರಿಗೆ ಹೇಳೋ ಹಕ್ಕು ಇಲ್ಲ, ಮತ್ತು ಅವ್ರು ಹೇಳಿದ್ರೆ ಅದಕ್ಕೆ ಯಾವುದೇ ಕಾನೂನು ಬೆಲೆನೂ ಇಲ್ಲ. ಸೊ ಯಾರು ಅದಕ್ಕೆ ರಿಯಾಕ್ಟ್ ಮಾಡಲೇಬೇಕಾಗಿಲ್ಲ. RSS ಜಸ್ಟ್ ಹಿಂಗೆ ಮೈ ಕೊಡು ಬಿಡಲಿ ಅಂತ BV ಆಚಾರ್ಯ ಅವರು ಕೂಡ ಇಲ್ಲಿ ಸಲಹೆ ಕೊಟ್ಟಿದ್ರು. ಅಲ್ಲಿ ಬೇರೆ ಬೇರೆ ತಜ್ಞರುಗಳು ಇದನ್ನೇ ಹೇಳಿದರು. ಮೋಹನ್ ಭಾಗವತ್ ಅವರು ಸವಾಲು ಹಾಕಿದ್ರು, ಯಾರೇನಾದರೂ ಹೇಳ್ಕೊಳ್ಳಿ, ನಾವು ರಿಜಿಸ್ಟ್ರೇಷನ್ ಮಾಡಲ್ಲ ರೀ, ನಾವು ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತಾ ಹೋಗ್ತೀವಿ, ಉತ್ತರ ಕೊಡಲ್ಲ ನಿಮ್ಮ ಪ್ರಶ್ನೆಗೆ ಅಂತ ಕಡ್ಡಿತುಂಡು ಮಾಡಿದರು. ಇಷ್ಟೆಲ್ಲ ಆದಮೇಲೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಕಾನೂನು ಕಂಟಕ ಎದುರಾಗಿದೆ. ಈ ಕೇಸ್ ಎಲ್ಲಿಗೆ ಹೋಗುತ್ತೆ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ. ಯಾಕಂದರೆ ಈ ಕಡೆಯಿಂದ ಇವರು ಕಾನೂನು ಹೋರಾಟ ಮಾಡ್ತಾರಲ್ಲ, ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.